ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಳವಳ್ಳಿ ಸೂರಿ. ಸ್ನೇಹಿತರೆ, ಇವತ್ತು ದೇಶದ ಜನಸಂಖ್ಯೆ 140 ಕೋಟಿ ಮೀರಿದೆ. ಈ ಪೈಕಿ 30% ಮಂದಿ ಶಾಲೆ ಕಾಲೇಜುಗಳಲ್ಲಿದ್ದರೆ 30% ಜನ ಆಸ್ಪತ್ರೆಯಲ್ಲಿ ಇರ್ತಾರೆ. ಇನ್ನು 30% ಜನ ಕೋರ್ಟ್ನಲ್ಲಿ ಇರ್ತಾರೆ. ಕೋರ್ಟ್ನಲ್ಲಿ ಯಾಕೆ ಇರ್ತಾರೆ? ಇವತ್ತು ಕೋರ್ಟ್ನಲ್ಲಿ ನಡೀತಿರೋ ಬಹುತೇಕ ಕೇಸುಗಳು ಕೋಟಿ ವ್ಯವಹಾರಕ್ಕೆ ಸಂಬಂಧಿಸಿದ್ದಲ್ಲ. ಜನ ತಾವು ಕಡೆಗೆ ಸೇರುವ 3 ಅಡಿ 6 ಅಡಿ ಜಾಗಕ್ಕಿಂತ ಹೆಚ್ಚಾಗಿ 1 ಅಡಿ 2 ಅಡಿ ಜಾಗಕ್ಕೆ ಕುಸ್ತಿ ಮಾಡಿಕೊಂಡು ಯಾರದೋ ಹೆಂಡತಿ ಮಕ್ಕಳ ಭವಿಷ್ಯ ರೂಪಿಸುತ್ತಿದ್ದಾರೆ. ಇನ್ನು ಕೆಲವು ಕಿಡಿಗೇಡಿಗಳು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಸಲುವಾಗಿ ಹುಟ್ಟಿರುತ್ತಾರೆ. ಆ ಜಾತಿಗೆ ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿಯ ಶಿವಲಿಂಗು ಸೇರುತ್ತಾರೆ. ಹಾಗಿದ್ರೆ ಶಿವನ ಹೆಸರಿಟ್ಟುಕೊಂಡಿರುವ ಶಿವಲಿಂಗ ಮಾಡುತ್ತಿರುವ ಕಿತಾಪತಿ ಏನು ಅಂತ ಬೇರ್ಯಾರೂ ಅಲ್ಲ, ಅವರ ಸಂಬಂಧಿಕರೇ ಆಗಿರೋ ಶಿವಣ್ಣ ಹೇಳ್ತಾರೆ, ಕೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಶಿವಣ್ಣ ಅಂತ ಹೇಳ್ಬಿಟ್ಟು ಹೇಳಿ. ಯಾವ ಊರವರು? ನೆಲಮಾಕನಹಳ್ಳಿ ಅವರು. ಏನು ವೃತ್ತಿ ಮಾಡ್ತೀರಾ? ನಾವು ಹೋಟ್ಲಿಂದ ಬಿಸ್ನೆಸ್ ಮಾಡ್ತೀವಿ ಹೇಳಿ. ಹೇಳಿ, ಏನೋ ಒಂದು ಸಮಸ್ಯೆ ಇದೆ, ಈ ಚಾನಲ್ ಹತ್ರ ಒಂದು ಯಾರೋ ಅಡ್ಡ ಮಣ್ಣು ಹಾಕಿದ್ದಾರೆ ಅಂತ ಹೇಳಿದ್ರಿ. ಹೇಳಿ ಸರ್, ನಮ್ಮ ವೀಕ್ಷಕರಿಗೆ ಅದೇನು ಅಂತ ತಿಳಿಸ್ಕೊಡಿ ಸರ್. ಸರ್, ಇದು ಸರ್ಕಾರಿ ನಾಲ. 12ರಿಂದ ಬೂತ್ಕಳ್ಳಿವರೆಗೆ ಇಲ್ಲಿ ರೋಡ್ ಇದೆ. ಆ ರೋಡ್ನಲ್ಲಿ ತಿರುಗಾಡೋಕ್ಕೆ ಜಾಗ ಇದೆ. ಸರ್ಕಾರದವರು ಇದನ್ನ ಅನುಕೂಲ ಮಾಡಿಕೊಟ್ಟವ್ರು ಹೇಳಿ. ಇದು ಜನತೆಗೆ ಒಳಕ್ಕೆ ಗದ್ದೆ ಒಳಗಡೆ ಹೋಗೋರಿಗೆ ಬರೋರು ತೊಂದರೆ ಆಗದೆ ಇರ್ಲಿ ಅಂತೇಳಿ ಮಾಡ್ಕೊಟ್ಟಿರೋದು. ಆದ್ರೆ ಇವತ್ತು ಶಿವಲಿಂಗ ಬನ್ನಳ್ಳಿ ಕೆಂಚಯ್ಯ ಅವರು ಈ ರೋಡ್ಗೆ ಮಣ್ಣಾಕ್ಬಿಟ್ಟು ಹೋಗಿ ಬರೋರಿಗೆಲ್ಲ ತೊಂದರೆ ಮಾಡ್ತಾವ್ರು ಹೇಳಿ. ಕೇಳಿದ್ರೆ ನಾವು ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಕೊಟ್ಟಿದ್ದೀವಿ, ದೂರು ಕೊಟ್ಟಿದ್ದೀವಿ. ಅವ್ರು ಬಂದು ಈ ಮಣ್ಣು ತೆಗಿಯಪ್ಪ ಅಂತ ಹೇಳಿದಕ್ಕೆ ತಗೋದಿಲ್ಲ, ನಿಮ್ಮ ಸಾಹೇಬರನ್ನ ಕಳಿಸಿ ಅಂತ ಹೇಳಿ ಅವ್ರನ್ನ ಬೈದು ಕಳಿಸ್ತವನೆ. ಅದು ನಮ್ಮ ಗಮನಕ್ಕೆ ಬಂತು, ಮತ್ತೆ ಅರ್ಜಿನೂ ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ನೋಡಿ ಸರ್, ಇಲ್ಲಿ ಗಾಡಿ ಹೋಗಲ್ಲ. ಇದು ನಾವು ಎತ್ತಕ್ಕೆ ಹೋದ್ರೆ ಜಗಳ ಮಾಡ್ತಾನೆ, ದೂರ್ತಾ ಇವನು ದುಷ್ಟ. ಇವ್ರನ್ನೊಂದು ಜಗಳ ಆಡ್ಕೊಂಡು ನಾನು 60ನೇ ವಯಸ್ಸಿನವ್ರು ನಾನು ಇವತ್ತು ಜಗಳ ಆಡ್ಕೊಂಡು ನಿಂತ್ಕೋಕ್ಕಾಗ್ದ? ಹಂಗಾಗಿ ಈ ರಸ್ತೆ ಉಪಯೋಗ ಆಗ್ತಾ ಇದೆ. ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯವರು ಹೇಳೋರೆ, ಒಳಗಡೆ ಗದ್ದೆಯವ್ರಿಗೆ ಜಾಗ ಕೊಡೋದಾದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಸರ್ಕಾರ ಆದೇಶ ಮಾಡಿದೆ. ಮುಖ್ಯಮಂತ್ರಿಗಳು ಆದೇಶ ಮಾಡವ್ರೆ. ಇವರು ಇರುವಂಥ ರೋಡ್ಗೆ ಅಡ್ಲಾಗಿ ಮಣ್ಣಾಕೊಂಡು ಇವರು ದರ್ಪ ನಡೆಸ್ತಾವ್ರೆ. ಈ ಪೈಪ್ ಮುಂದೆ ಕಾಣ್ತಿಲ್ಲ, ಪೈಪ್ ಏನದು? ಆ ಪೈಪ್ ನೀರು ಪೈಪ್ ಹಾಕೊಂಡವ್ರೆ ಹೇಳಿ. ಇದು ಇಲ್ಲಿ ನೋಡಿ, ನೀರ್ ಪೈಪ್ ಹಾಕೊಂಡವ್ರೆ. ಈ ನೀರ್ ಪೈಪ್ ಹಾಕಿದ್ರೆ ನಾವು ತೆಗ್ದಾಕ್ತಿವಿ, ಆಗ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಇವ್ರ ಉದ್ದೇಶ ಏನಂತ ಹೇಳಿದ್ರೆ ಜಗಳ ಮಾಡೋದೇ ಇವ್ರ ಉದ್ದೇಶ, ಇನ್ನೇನು ಇಲ್ಲ ಅವ್ರಿಗೆ. ಹಾಗಾಗಿ ಈ ಪೈಪು, ಈ ಕಲ್ಲುಗಳು ಮತ್ತೆ ಈ ಮಣ್ಣು ಎಲ್ಲ ತರು ಮಾಡಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಇವ್ರ ಹತ್ರ ಜಗಳ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ. ನೀರಾವರಿ ಇಲಾಖೆಯವರ ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, ತಂದಿದ್ದೀವಿ. ಹೌದಾ? ಏನಂತ ಹೇಳಿದ್ರು ಅವರು? ನಮ್ಮ ತೆರವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. 5 ದಿನ ಆಗಿದೆ, ಹಂಗಾಗಿ ಇನ್ನು 5 ದಿನದಿಂದ ಯಾವ ಇದನ್ನು ತಗೊಳ್ಳಿಲ್ಲ. ಹಾಗಾಗಿ ಇದನ್ನ ನಮ್ಗೆ ತೆರವು ಮಾಡಿಸ್ಕೊಡ್ಬೇಕು, ಮತ್ತೆ ಸರ್ಕಾರದ ಗಮನಕ್ಕೆ ತರಬೇಕಿತ್ತು. ಇಷ್ಟೇ ನಮ್ಮ ಕೋರಿಕೆ. ಧನ್ಯವಾದ ಸರ್, ಧನ್ಯವಾದ. ಓಕೆ ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಈ ಕಿತಾಪತಿ ಕಿಡಿಗೇಡಿ ಕೃತ್ಯಕ್ಕೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಕಡಿವಾಣ ಹಾಕಿ ಈ ವ್ಯಾಪ್ತಿಯ ರೈತರಿಗೆ ನ್ಯಾಯ ಕಲ್ಪಿಸಲಿ ಎಂಬುದು ಪರ್ವ ಟಿವಿಯ ಆಗ್ರಹ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.